ಹಾಗೆ ವೆಲ್ಕಮ್ ಟು MD ಮೋಟರ್ಸ್. ಇವತ್ತು ನಾನು ನನ್ನ ಸ್ಪ್ಲೆಂಡರ್ ಗಾಡಿ ಮಾಡಿಫಿಕೇಷನ್ ಮಾಡಿದ್ದೀನಿ. ಮಾಡಿಫಿಕೇಷನ್ ಮಾಡುವ ಕಾರಣ ನಾನು ಕಲ್ತಿದ್ದೆ ಸ್ಪ್ಲೆಂಡರ್, ಅದರದ್ದು 2006 ಮಾಡಲು ಸ್ಪ್ಲೆಂಡರ್. ಅದಕ್ಕೆ ಫುಲ್ ಲೇಟೆಸ್ಟ್ ಆಗಿ 2025 ಕಲರ್ ಮಾಡಿದ್ದೀನಿ. ಬನ್ನಿ ತೋರಿಸ್ತೀನಿ ನೋಡಿ. ಟ್ಯಾಂಕು ಬ್ಲೂ ಆಗಿ ಪೇಂಟ್ ಮಾಡಿದ್ದೀನಿ, ಬೇಸಿಕ್ ಸ್ಟಿಕ್ಕರ್ ಹಾಕಿದ್ದೀನಿ. ಮಡಗಾಡು ಯಾವ ರೀತಿ ಕರ್ವ್ ಎಲ್ಲ ಬರುತ್ತೆ ನೋಡಿ, ತುಂಬಾನೇ ಸೆಕ್ಸಿ ಲುಕ್ ಕೊಡುತ್ತೆ ಕೂತು ಆಗ. ಇದು RX ಇಂಜಿನ್ ಗಾಡಿದು, Z ಇಂದು ಕಾಣ್ತಿದೆ ಬ್ಲೂ ಕಲರ್ ಅಲ್ಲಿ, ಬೇಸಿಕ್ ಸ್ಟಿಕ್ಕರ್ ಅಲ್ಲಿ 01 ಅಡಿಷನಲ್ ಅಂತ ಬಿಟ್ಟಿರೋದು ಹೊಸದು ಸ್ಟಿಕ್ಕರು. ನನ್ನ ಗಾಡಿಯಲ್ಲಿ ಸ್ಪೋಕ್ಸ್ ಇದ್ದಿದ್ದು ಮ್ಯಾಗ್ವಿಲ್ ಕನ್ವರ್ಟ್ ಮಾಡಿದ್ದೀನಿ ನೋಡಿ. ಆಮೇಲೆ ಇದು ಫ್ರಂಟ್ ಇಂದು ಡಿಸ್ಕಿ ಮ್ಯಾಗ್ವಿಲ್ ಹೋಂಡಾ ಶೈನ್ ಇಂದು ಡಿಸ್ಕ್ ಬ್ರೇಕ್ ಇದೋಸ್ಕರ ತೊಗೊಂಡಿರೋದು. ಆಮೇಲೆ ಇದು ಸ್ಟೆಮ್ಮು ಕೂಡ ಶೈನ್ ಹಿಂದೆ, ಹೋಂಡಾ ಶೈನ್ ಹಿಂದೆ ಆಯಿತಾ. ನೋಡಿ ಇಂಜಿನ್ ಕೇಸ್ಗಳು ಗನ್ ಸ್ಟೀಲಲ್ಲಿ ಪೇಂಟ್ ಮಾಡಿದ್ದೀನಿ. ಕಲರ್ ಹೆಸರು ಗನ್ ಸ್ಟೀಲ್ ಅಂತ. ಸೈಡ್ ಕವರ್ಸ್ ಕೂಡ ಅದೇ ಮಾಡಿದ್ದೀನಿ, ಚೈನ್ ಕವರು. ಆಮೇಲೆ ಈಗ ಬರ್ತಿರೋ 2026 ಮಾಡಲ್ ಇಂಪಲ್ಸಲ್ಲಿ ಗ್ರೇ ಕಲರ್ ಬಂದಿದೆ ಚಾರ್ಸಿಗೆ. ಅದಕ್ಕೆ ನಾನು ಗ್ರೇ ಕಲರ್ ಮಾಡಿದ್ದೀನಿ ಪೂರ್ತಿ ಚಾರ್ಸಿ. ನೋಡಿ ಯಾವ ಥರ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು. ಸೈಡ್ ಗಾರ್ಡ್ಗಳು, ಸೆಂಟ್ ಸ್ಟ್ಯಾಂಡ್ಗಳು ಕೂಡ ಗ್ರೇಯಲ್ಲಿದೆ. ಸೈಲೆನ್ಸರ್ ಕೂಡ ಗ್ರೇಯಲ್ಲೇ ಮಾಡಿದ್ದೀನಿ. ಸ್ವಲ್ಪ ಕೇರಳ ಟೈಪಲ್ಲಿ ಮಾಡಿಫೈ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ RX ಇಂಜಿನ್ ಗಾರ್ಡು, ಆಮೇಲೆ ಕ್ರಾಸ್ ಗಾರ್ಡೆಲ್ಲ ತೊಗೊಂಡಿದ್ದೀನಿ. ಇದು ಮಾಡಿಫಿಕೇಷನ್ ಮಾಡೋಕ್ಕೆ ಎಷ್ಟಾಗುತ್ತೆ ಅಂತ ನಾನು ನಿಮಗೆಲ್ಲ ಡೀಟೇಲ್ಸಲ್ಲಿ ವಿಡಿಯೋದಲ್ಲಿ ಹೇಳ್ತೀನಿ. ಆಮೇಲೆ ತುಂಬ ಸ್ಪೇರ್ಗಳು ತೊಗೊಂಡಿದ್ದೀನಿ, ನಾನು ಎಲ್ಲ ತೋರಿಸ್ತೀನಿ, ಹೇಳ್ತೀನಿ ಯಾವುದು ಎಷ್ಟೆಷ್ಟಾಯಿತು, ಎಲ್ಲಿಂದ ತೊಗೊಂಡೆ, ಆಮೇಲೆ ನೀವು ಹೆಂಗೆ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಇಲ್ಲೂ ಕೂಡ ನಾನು ಸೆಕೆಂಡ್ ಹ್ಯಾಂಡ್ ಸ್ಪೇರಲ್ಲಿ ತೊಗೊಂಡಿದ್ದು. ಆಮೇಲೆ ಅದು ಸ್ಟೆಮ್ಮು ಕೂಡ ಇದು ಬಂದು ಹೊಂಡಾ ಶೈನಿಂಗ್ ಬರುತ್ತೆ. ಇದು ಮ್ಯಾಗ್ವಿಲ್ ಒರಿಜಿನಲ್ ಹೀರೋ ಹೊಂಡಾದೆ, ಅದ್ರಲ್ಲಿ ಹೀರೋ ಅಂತ ಇದೆ ನೋಡಿ. ಆಮೇಲೆ ಇದು ಮ್ಯಾಗ್ವಿಲ್ ಹೊಂಡಾ ಶೈನಿಂದೆ, ಗೋಲ್ಡಲ್ಲಿ ಮಾಡಿದ್ದೀನಿ ನಾನು. ಕಲರು ಬರೋದು ಸಿಲ್ವರ್ ಬ್ಲ್ಯಾಕ್ ಬರುತ್ತೆ ಇದು ಶೋರೂಮಿಂದ. ಇದು ಹಳೆ ತಗೊಂಡೆ. ಇದು ಸ್ಟೆಮ್ಮು ಮತ್ತು ಡಿಸ್ಕ್ ಬ್ರೇಕ್ ಅಸೆಂಬಲ್ ಹಳೇದೆ. ಇದು ಮ್ಯಾಗ್ವಿಲ್ಗಳು ಹಳೇದು, ಬಾಕಿದೆಲ್ಲ ಇದೆಲ್ಲ ನಂದೇ ಗಾಡಿದು. ಚಾರ್ಸಿ, ಆಮೇಲೆ ಚೈನ್ ಗಾರ್ಡ್, ಇಂಜಿನ್ ಗಾರ್ಡು, ಮಾಸ್ಕು ಎಲ್ಲ ಇದು ನಂದೇ ಗಾಡಿದು, ಹಳೇದೆ. ಆಮೇಲೆ ಟ್ಯಾಂಕು ಕೂಡ ನಂದೇ ಹಳೇದು ಗಾಡಿದು, ಅದಕ್ಕೆ ರೆಡಿ ಮಾಡಿರೋದು. ಹೆಂಗೆ ಬಿಫೋರ್ ಹೆಂಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಆಮೇಲೆ ಹೊಸದು ಅಂತ ಆನ್ಲೈನಿಂದ ತರಿಸಿರೋದು ನಾನು ಫ್ಲಿಪ್ಕಾರ್ಟಲ್ಲಿ. 499 ಏನೋ ಸಿಕ್ತಿದ್ದು ನನಗೆ. ಇದು ಅಲ್ಲಿಂದಾನೇ ತಗೋಬೋದು. ಇದು RX Z ಕ್ರಾಸ್ ಗಾಡಿದು. ಇದು 800 ಸಮಥಿಂಗ್ ಇತ್ತು ನನಗೆ. ಇದು ಫ್ಲಿಪ್ಕಾರ್ಟಲ್ಲೇ ತರಿಸ್ಕೊಂಡಿದ್ದು ನಾನು. ಆಮೇಲೆ ಇದು ನ್ಯೂ BS6 ಬರ್ತಿರೋ ಸ್ಪ್ಲೆಂಡರಲ್ಲಿ ಹಿಂದೆದ್ದು ಗಾಡಿದು ನೋಡ್ಬೋದು ನೀವು ಎಷ್ಟು ಚೆಂದಾಗಿ ಬಂದಿದೆ ಅಂತ. ಇದು ಹಿಂದೆ ಕೂರೋದು ಓಲ್ಡ್ ಟೈಪಲ್ಲಿ, ನಿಮಗೆ ಗೊತ್ತು, ಇಲ್ಲಿಂದ ಲಾಂಗ್ ಎಲ್ಲ ಬರುತ್ತೆ ಕ್ರೋಮಲ್ಲಿ. ಇದು ಮಾಡಿಫಿಕೇಷನ್ ಆಗ್ತಿರೋದು ಲೇಟೆಸ್ಟ್ ಮಾಡೋಕ್ಕೆ. ಆಮೇಲೆ ಟೈರು ಬ್ಯಾಕಿಗೆ ತರಿಸಿರೋದು ನಾನು. ಇದನ್ನು ಫ್ಲಿಪ್ಕಾರ್ಟಲ್ಲೇ ತರಿಸ್ಕೊಂಡೆ, ಇಲ್ಲೇ ಸಿಕ್ತಿತ್ತು. ಒಂದೇ ಸತಿ ಶಾಪಿಂಗ್ ಮಾಡಿಸ್ತೀನಿ ಅಂತ ತಗೊಂಡೆ. ಇದು ನಾನು ಇನ್ನೂ ಸ್ವಲ್ಪ 180 110 18 ಸೈಜ್ ಹಾಕ್ತಾರೆ, ಅದರಿಂದ ಮೈಲೇಜ್ ಬರೋಲ್ಲ. ಅದಕ್ಕೆ ಸ್ವಲ್ಪ ಮಿಡಲ್ ವರ್ಷನೆಲ್ಲ ಆರ್ಡ್ರ್ ಮಾಡಿದ್ದೀನಿ. ಇದು 90 118 ಅಂತ ಟೈಟ್ ಸೈಜ್ ಬ್ಯಾಕಿಂದು, ಸ್ವಲ್ಪ ಬ್ರಾಡಾಗೇ ಬರುತ್ತೆ ಅಂತ ಇದು ಒಂದು ತರಿಸ್ಕೊಂಡಿದ್ದೀನಿ. ಮೈಲೇಜಿಗೂ ಸ್ವಲ್ಪ ಪ್ರಾಬ್ಲಮ್ ಬರಲ್ಲ, ಆಮೇಲೆ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಇದು ಎಷ್ಟಿಟ್ಟು ಟೋಟಲ್ 700 ಸಮಥಿಂಗ್ ಇದೆ. ಇದು ತುಂಬಾ ಚೆಂದ ಪರ್ಫಾರ್ಮೆನ್ಸ್ ಬರುತ್ತೆ ಆ ಎಸ್ಪೀಟಿಗೆ ಹಾಕ್ತೀವಿ ನಾವು. ಇದು ಕೂಡ ಕೇರಳ ಟೈಪಲ್ಲೇ ಮಾಡೋದು ಇದನ್ನು. ಆಮೇಲೆ ಇದು ಬ್ಯಾಟ್ರಿ ಬಂದು
ಸ್ಪ್ಲೆಂಡರಲ್ಲಿ ಸಣ್ಣ ಬರುತ್ತೆ, ನೀವು ನೋಡ್ಬೋದು ನಿಮ್ಮ ಸ್ಪ್ಲೆಂಡರಲ್ಲಿ ಈ ಥರ ಬಂದು ಇಲ್ಲಿಗೆ ಫಿಟ್ಟಿಂಗ್ಸ್ಗಳು ಬರುತ್ತೆ. ಇದು ದೊಡ್ಡ ಬ್ಯಾಟ್ರಿಗೆ ಈ ಥರ ಅಡ್ಡ ಇರುತ್ತೆ. ಇದು ನನ್ನ ಹೆಡ್ಲೈಟ್ ಎಲ್ಲ ಸ್ವಲ್ಪ LED ಟೈಪ್ ಹಾಕೋದ್ರಿಂದ ಸ್ವಲ್ಪ ದೊಡ್ಡದು ಪಲ್ಸರ್ ಬ್ಯಾಟ್ರಿ ತೊಗೊಂಡಿದ್ದೀನಿ. ಇದು ಅಮೆಝಾನಲ್ಲಿ ತೊಗೊಂಡೆ 800 ಸಮಥಿಂಗು, ಆಫರಲ್ಲಿ ಇತ್ತು ಅಂತ ತೊಗೊಂಡಿರೋದು ನಾನು. ಹೆಡ್ಲೈಟ್ ನೋಡಿ, ಇದು LED ಹೀರೋ ಅಂತ ಇದೆ ಸೆಂಟ್ರಲ್ಲಿ. ನಿಮ್ಗೆ ಬೇಕಾದ್ರೆ ನಿಮ್ಮ ನೇಮು ಹಾಕೋಬೋದು. ನಾನು ಬೇಡ ನೇಮ್ ಎಲ್ಲ ಹಾಕ್ಸೋದು ಅಂತ ಹೀರೋ ಅಂತಲೇ ಇರಲಿ ಅಂತ ಹೀರೋ ಟೈಪಲ್ಲೇ ಕಸ್ಟಮ್ ಮಾಡಿಸ್ಕೊಂಡಿದ್ದೀನಿ. ಇದು ನಿಮಗೆ 700 ಸಮಥಿಂಗ್ ಸಿಗುತ್ತೆ. ತುಂಬಾ ಚೆಂದ ಇದೆ, ಕ್ವಾಲಿಟಿ ಮಾತ್ರ. ಇದು ಹ್ಯಾಂಡ್ಲಿಂಗ್ ಮಾತ್ರ ಸೂಪರಾಗಿ ಕಾಣುತ್ತೆ, ಬ್ಲ್ಯಾಕಿಗೆ ವೈಟು ನೋಡಿ. ಅಂದರೆ ಫಸ್ಟ್ ಬರೋದೇ ಫ್ರಂಟ್ ಹೈಟಿಗೆ, ಅದಕ್ಕಾಗಿ ನಾನು 2 ಇಂಚ್ ಹೈಟಲ್ಲಿ ತರಿಸಿದ್ದೀನಿ. ಇದನ್ನು 4 ಇಂಚು ಬರುತ್ತೆ, 3 ಇಂಚು ಬರುತ್ತೆ. ನನಗೆ ಜಾಸ್ತಿ ಹೈಟ್ ಬೇಡ ಅಂತ 2 ಇಂಚಲ್ಲೇ ಮಾಡ್ತಿದ್ದೀನಿ ನೋಡಿ. ಇದು 400 ಸಮಥಿಂಗು. $150 ಸಮಥಿಂಗು ನೋಡಿ. ಹೈಟ್ ಆದಮೇಲೆ ಮುಂದೆ ಕಾಣ್ತಾ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬಂದು ಹೈಡ್ರಾಲಿಕ್ ಪೈಪ್. ಇದು ಫ್ರಂಟ್ ಡಿಸ್ಕ್ ಬ್ರೇಕಿಗೆ ಮಾಮೂಲಿ 120 ಸೆಂಟಿಮೀಟರ್ ಬರುತ್ತೆ, ಇದು 140 ಇದೆ. ಇದು ಕೆಲ ಟೈಪಿಗೆ ಸ್ವಲ್ಪ ಹ್ಯಾಂಡಲ್ ಮೇಲೆ ಬ್ರಾಡ್ ಬರುತ್ತೆ, ಬಂದು ಡಿಸ್ಕ್ ಆಗುತ್ತೆ. ತುಂಬಾ ಚೆಂದ ಕಾಣುತ್ತೆ. ಇದು 800 ಸಮಥಿಂಗ್ ತರಿಸಿರೋದು ನಾನು. ನಿಮಗೆ ಆಫರಲ್ಲಿ ಕಮ್ಮಿ ಬರುತ್ತೆ ಫ್ಲಿಪ್ಕಾರ್ಟಲ್ಲಿ. ಇದು ಪ್ರೋ ಟೈಪರ್ ಹ್ಯಾಂಡ್ ಗ್ರಿಪ್ಪರ್, ಎಕ್ಸಿಲೇಟರ್ಗೆ ಮತ್ತು ಕ್ಲಚ್ಗೆ ಪ್ರೋ ಟೈಪರ್ ತರಿಸಿದ್ದೀನಿ. ಇದು 200 ಸಮಥಿಂಗ್ ಇದೆ. ನನ್ನ ಗಾಡಿ ಬ್ಲೂ ಇರೋದ್ರಿಂದ ಸ್ವಲ್ಪ ಬ್ಲೂ ಅಲ್ಲೇ ತರಿಸ್ಕೊಂಡಿದ್ದೀನಿ. ನಾನು ಸ್ಪ್ಲೆಂಡರ್ ತೊಗೊಳ್ಬೇಕು ಅಂದರೆ ಫಸ್ಟಾಗಿ ನಂದು ಕಲ್ತಿದ್ದು ಗಾಡಿ ಅಂತ. ಇನ್ನೊಂದು ದೊಡ್ಡ ರೀಸನ್ ಅಂದರೆ ನಾನು ಪುಣೆ ಶೋರೂಮಿಗೆ ಬಿಟ್ಟಿದ್ದೆ. 25,000 ಬಿಲ್ಲೇ ಆಯಿತು. ಅದು ನಾನು ಅವತ್ತು ಯೋಚನೆ ಮಾಡಿದೆ 25,000ಗೆ ಗಾಡಿನೇ ತೊಗೊಳ್ಳೋಣ ಅಂತ ಸ್ಪ್ಲೆಂಡರ್ ತೊಗೊಂಡಿದ್ದು. 25,000ಕ್ಕೆ 20,000 ಇತ್ತು. 25,000ಗೆ ಗಾಡಿ ತೊಗೊಂಡು ಈಗ ಬರೀ ರೆಡಿ ಮಾಡುವಾಗ ಸ್ಪೇರಿಗೆ ಒಂದು 20,000 ಆಗಿದೆ. ಇನ್ನೂ ಎಷ್ಟಂತ ಟೋಟಲ್ ಆಗಿ ನೋಡಿ ಲಾಸ್ಟಲ್ಲಿ ಹೇಳ್ತೀನಿ ನಾನು ನಿಮಗೆ. ನೋಡುವಾಗ ಈ ಥರ ಇದ್ದಿದ್ದು ಗಾಡಿ ನೋಡಿ. ಫ್ರಂಟ್ ಫೋಕ್ ವೀಲು, ಈ ಕಂಡೀಷನಲ್ಲಿ ಇರುವ ಗಾಡಿಗೆ ನಾನು ಕೇರಳ ಟೈಪಲ್ಲಿ BS6 ಟೈಪ್ ಮಾಡ್ತಿರೋದು. ಇಂಜಿನ್ ಎಷ್ಟು ಬಿಡಿಸಿದ್ದೀವಿ, ಪೂರ್ತಿ ಅರ್ಧ ಇಂಜಿನೇ ಬಿಚ್ಚಿಬಿಟ್ಟಿದ್ದೀವಿ. ಇದು ಶಾಕ್ ಅಬ್ಸರ್ವರ್ ಬುಲೆಟಿಂದು ಸ್ವಲ್ಪ ಇಲ್ಲಿ ಹೈಟ್ ಮಾಡಿಸ್ಬೇಕಿತ್ತು. ಈ ಶಾರ್ಟ್ ಬರುತ್ತೆ, ಇದು ನಾವು ಇದು ಎಕ್ಸ್ಟ್ರಾ ಕೊಟ್ಟು ಹೈಟ್ ಮಾಡಿ ಹಾಕ್ಸ್ಬೇಕಿತ್ತು. ನೋಡ್ಬೋದು ಕ್ಲೀನಾಗಿ ಒಂದು ಬೋಲ್ಟ್ ಬಿಚ್ಚಿದ್ದೀವಿ, ಪೆನ್ ಟು ಪೆನ್ ಬಿಚ್ಚಿದ್ದೀವಿ. ಇಂಜಿನ್ ಡೌನ್ ಕೂಡ ಮಾಡ್ತಿದ್ದೀವಿ. ಇದರಿಂದ ಎಲ್ಲ ಇಂಜಿನ್ನೆಲ್ಲ ಡಿಸ್ಮ್ಯಾಂಟಲ್ ಮಾಡಿದ್ದೀವಿ. ಗಾಡಿ ಕ್ಲೀನಾಗಿ ಪೂರ್ತಿ ಕೆಮಿಕಲ್ನಿಂದ ವಾಶ್ ಮಾಡ್ತಿದ್ದೀವಿ. ಒಂಚೂರು ಎಲ್ಲೂ ಪೇಂಟ್ ಮಾಡೋದಕ್ಕೆ ಕೆಮಿಕಲಲ್ಲಿ ವಾಶ್ ಮಾಡಬೇಕಿದು, ಇಲ್ಲಾಂದ್ರೆ ಪೇಂಟ್ ಕರೆಕ್ಟ್ ಆಗಲ್ಲ. ವಾಶ್ ಆದಮೇಲೆ ನೋಡಿ ಹೇಗೆ ಪಳ ಅಂತ ಹೊಡಿತಿದೆ. ಸ್ಯಾಂಡಿಂಗ್ ವಾಶ್ ಶುರು ಮಾಡಿದ್ದೀವಿ. ಈಗ ಪೂರ್ತಿ ಸ್ಯಾಂಡಿಂಗ್ ಮಾಡಿ ಎಲ್ಲ ಪೇಂಟ್ ರಿಮೂವ್ ಮಾಡ್ತಿದ್ದೀವಿ. ಆದಮೇಲೆ ಸರ್ಫೇಸನ್ನು ಕೋಟ್ ಮಾಡಿದ್ವಿ ನೋಡಿ. ಎಲ್ಲ ಕ್ಲೀನಾಗಿ ಆದಮೇಲೆ ಪೂರ್ತಿ ಪ್ಲೀಸ್ ಒಂದು ಕೋಟ್ ಸರ್ಫೇಸರ್ ಮಾಡಿದ್ದೀವಿ. ನಮ್ಮದೇ ಗ್ಯಾರೇಜ್ ಇರೋದು ನಮಗೆ ಅನುಕೂಲ ಆಗಿದೆ ಕೆಲಸ ಮಾಡ್ಕೊಳ್ಳೋಕ್ಕೆ. ನಾವು ಆಲ್ಮೋಸ್ಟ್ ಕಾರ್ಗಳೇ ಮಾಡೋದು, ಬೈಕ್ ಮಾಡಲ್ಲ. ನಮ್ಮದೇ ಇರೋದ್ರಿಂದ ರಿಸ್ಕ್ ತೊಗೊಂಡು ಕ್ಲೀನಾಗಿ ಮಾಡ್ಕೊಳ್ತಿದ್ದೀವಿ. ನೋಡಿ ಮ್ಯಾಗ್ನಿ ಗೋಲ್ಡ್ ಕಲರ್ ಮಾಡ್ಕೊಳ್ತಿದ್ದೀವಿ. ಈ ಕಲರ್ ಹೆಸರು ಕೆನೆಟಿಕ್ ಬ್ಲೂ ಅಂತ, ತುಂಬ ಚೆನ್ನಾಗಿರುತ್ತೆ ಬ್ಲೂ. ಇದು ಶೈನಿಂಗ್ ಮಾತ್ರ ಸೂಪರಾಗಿ ಬರುತ್ತೆ. ಇದು ಗಾಡಿ ಮಡ್ಗಾಡು
ಚೇಂಜ್ ಮಾಡಿದ್ದೀವಿ, ಬೇರೆ ಹಾಕಿದ್ದೀವಿ. ನೋಡ್ಬೋದು ಕೊಟ್ಟು ಪೇಂಟ್ ಆಗ್ತಿದೆ. ಪೇಂಟ್ ಮಾಡ್ಕೊಳ್ತಿರೋದು ಎಷ್ಟು ಇರೋದ್ರಿಂದ ಹೊರತಿಂಗಳು, ಅದಕ್ಕಾಗಿ ಪೂರ್ತಿ ಪೇಂಟ್ ಮಾಡ್ತಿದ್ದೀನಿ. ಇದ್ದಿದ್ದು ಗಾಡಿ ಕಲರ್ ಸಿಲ್ವರು, ನಾನು ಬ್ಲೂ ಕಲರಲ್ಲಿ ಮಾಡ್ತಿದ್ದೀನಿ. ಪೇಂಟ್ ಆದಮೇಲೆ ನೋಡಿ ಚೆಂದ ಫಿನಿಶಿಂಗ್ ಬಂದಿದೆ ಅಂತ ಔಟ್ಲುಕ್ ನೀವೇ ನೋಡ್ಬೋದು. ಎಲ್ಲ ಇನ್ನೂ ಫಿಟ್ ಮಾಡಿಲ್ಲ, ಇನ್ನೂ ಪೇಂಟ್ ಮಾಡೋಕ್ಕೆ ಮೆಕ್ಯಾನಿಕ್ ಹತ್ರ ಕೊಡಬೇಕು. ಎಲ್ಲ ಫಿಟ್ ಆದಮೇಲೆ ಏನೇನು ಹಾಕ್ತಿದ್ದೀನಿ, ಏನೇನು ಮಾಡಿದ್ದೀನಿ, ಏನೇನಂತ ಎಲ್ಲೆಲ್ಲಿಂದ ತೊಗೊಂಡಿದ್ದೀನಿ ಸ್ಪೇರು, ಎಷ್ಟೆಷ್ಟು ಬಿತ್ತು ಅಂತ ಹೇಳ್ತೀನಿ. ನಾನು ಹೇಳ್ಬೇಕು. ನೆಕ್ಸ್ಟ್ ವೀಡಿಯೋಗೆ ನೀವು ಕಾಯಬೇಕು. ಕಾಯ್ದರೆ ನಾನು 100% ಏನೇನು ಎಷ್ಟೆಷ್ಟು ಖರ್ಚು ಮಾಡಿದ್ದೀನಿ ಹೇಳ್ತೀನಿ. ಇದು ನನಗೆ ನನ್ನ ಸ್ಪ್ಲೆಂಡರ್ ಮೇಲೆ ಇರೋದು ಖುಷಿಗೆ ನಾನು ರೆಡಿ ಮಾಡಿಸ್ಕೊಳ್ತಿರೋದು. ನನಗೆ ತುಂಬ ಇಷ್ಟ ಸ್ಪ್ಲೆಂಡರ್ ಗಾಡಿ ಅಂದರೆ. ನಾನು ಕಲ್ತಿರೋದು ಇದೇ ಗಾಡಿಯಿಂದ, ಅದಕ್ಕೋಸ್ಕರ ಸಾಫ್ಟ್ ಕಾರ್ನರ್ ಇಟ್ಕೊಂಡು ರೆಡಿ ಮಾಡ್ತಿದ್ದೀನಿ. ಪೇಂಟಿಂಗ್ ಮಾತ್ರ ತುಂಬಾ ಚೆಂದ ಆಗಿದೆ. ನೆಕ್ಸ್ಟ್ ಪಾರ್ಟಲ್ಲೇ ನಾನು ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ ಬಾಕಿದು. ಅಲ್ಲಿವರೆಗೂ ನಮಸ್ಕಾರ.